ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪೂರ್ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆ ನಗರದ ಶಿವಾನಂದ ಜಿನ್ನಿಂದ ಬಸವೇಶ್ವರ ಸರ್ಕಲ್ವರೆಗೆ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರ ವಿರುದ್ಧ ಮತ್ತು ಸಚಿವ ಆರ್.ಬಿ. ತಿಮ್ಮಾಪೂರ್ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ಬಂದಾಗಿನಿಂದಲೂ ಹಲವು ಭ್ರಷ್ಟಾಚಾರಗಳು ಹಗರಣಗಳು ನಡೆಯುತ್ತಲೇ ಇವೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಹೀಗಾಗಿ ಇಂಥ ಸರ್ಕಾರ ಕಿತ್ತೊಗೆಯಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪೂರ್ ಅವರು ಸಾಕಷ್ಟು ಹಗರಣ ಬಗ್ಗೆ ಮಾಹಿತಿ ಕೇಳಿ ಬರ್ತಾ ಇದ್ವಿ. ಈಗಾಗಲೇ ಲೋಕಾಯುಕ್ತಕ್ಕೆ ಸಹ ಆಡಿಯೋ ಮತ್ತು ವಿಡಿಯೋ ಮೂಲಕ ದೂರು ಸಲ್ಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಬಕಾರಿ ಸಚಿವರ ಸ್ಥಾನಕ್ಕೆ ಆರ್.ಬಿ. ತಿಮ್ಮಾಪೂರ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಚಿವರ ಪ್ರತಿಕೃತಿ ದಹನ ಮಾಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಸದರಾಗಿರುವಂಥ ಪಿ.ಸಿ. ಗದ್ದಿಗೌಡರ್, ಶಾಸಕರಾದಂಥ ಸಿದ್ದು ಸೌದಿ, ಜಗದೀಶ್ ಗುಡುಗುಂಟಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಹನುಮಂತ್ ನಿರಾಣಿ ಹಾಗೂ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ, ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಇತರ ಮುಖಂಡರು, ಕಾರ್ಯಕರ್ತರು, ಪಕ್ಷದ ಹಿರಿಯ ನಾಯಕರು ಉಪಸ್ಥಿತರಿದ್ದರು. ತಿಪ್ಪೇಸ್ವಾಮಿ ಅಂತಕ್ಕಂಥವರು ಆಡಿಯೋ ಕ್ಲಿಪ್ ಫೋಟೋಗಳ ಸಮೇತ ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರದಲ್ಲಿ ಸಚಿವರ ಹೆಸರು ಸಹ ಬಂದಿದೆ, ಉಲ್ಲೇಖ ಆಗಿದೆ ಅಂತಂದ್ರೆ ನೇರವಾಗಿ ಸಚಿವರ ಪಾತ್ರ ಇದರಲ್ಲಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಕರ್ನಾಟಕ ರಾಜ್ಯದ ಜನರಿಗೆ ಕಾಣ್ತಾ ಇದೆ. ಇಷ್ಟಾದ್ರೂ ಸಹಿತ ಇಷ್ಟೇ ಮಾನ್ಯ ಅಬಕಾರಿ ಸಚಿವರಾಗಿರ್ತಕ್ಕ ನಮೂದು ಮಾಡಿಕೊಡ್ಬೇಕಾದ್ರೆ ಒಂದಿಷ್ಟು ಹಣ, ಸ್ಥಳಾಂತರ ಮಾಡಬೇಕಾದ್ರೆ ಒಂದಿಷ್ಟು ಹಣ, ಈ ರೀತಿ ಒಂದೊಂದು ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಒಂದೊಂದು ಅಧಿಕಾರಿಗಳಿಗೆ ಇಂತಿಷ್ಟು ಹಣ ಅಂತೇಳಿ ಭ್ರಷ್ಟಾಚಾರ ಆಗಿದೆ. ಇವತ್ತು ಮಾತಾಡೋದು ಬರೀ ಏನ್ ಹೇಳಿದ್ರು, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಮಾತಾಡ್ತಾರೆ. ಮಹಾತ್ಮ ಗಾಂಧೀಜಿ ಅವರು ಮದ್ಯಪಾನ ಮುಕ್ತ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಆದ್ರೆ ಇವರು ಇಲಾಖೆಗಳಂತೂ ಭ್ರಷ್ಟಾಚಾರ ಹೇಳ್ತಿರುತ್ತೀವಿ. ಯಾಕಂದ್ರೆ ನಾವು ಕೋಟಿ ಒಂದು ಆರೋಪಿತರಾದ ಸಚಿವರ ರಾಜೀನಾಮೆ ತಗೊಳಂಗಿಲ್ಲ ಅಂದ್ರ ಅವ್ರದ್ದು ಇದ್ರಾಗ ಪಾಲ ಅವರೇ ಮಾಡ್ಲಾಕ್ ಹಚ್ಚಾರ. ಉಪಸ್ಥಿತ ಎಲ್ಲ ಗಣ್ಯ ಮಾಡಿದರೆ, ಶಾಸಕರೇ, ಸಂಸದರೇ ಮತ್ತು ಮಾಜಿ ಶಾಸಕರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾಯಕರೇ, ಪತ್ರಕರ್ತ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರುವಾಗ ಮತ್ತು ಭ್ರಷ್ಟಾಚಾರ ಮಾಡಬೇಕು ಪ್ರತಿ ವಿಷಯದಲ್ಲಿ ಮಾತನ್ನು ನಾವು ನೋಡ್ಲಿಕ್ಕೆ ಬಹುಶಃ ಇತಿಹಾಸದೊಳಗೆ ಯಾರು ಇಷ್ಟೊಂದು ಹಗರಣ ನೋಡಿಲ್ಲ. ಆ ರೀತಿ ನಾವು ಆರಿಸಿ ಬಂದಿ ಜನಸೇವೆ ಅಲ್ಲ, ನಾವು ಲೂಟಿ ಮಾಡ್ಲಾಕ್ ಬಂದೀವಿ ಅನ್ನುವಂಥದ್ದನ್ನ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ. ರಾಜ್ಯಕ್ಕೆ ಇರುವಂತಹದ್ದನ್ನ ವಾಲ್ಮೀಕಿ ಹಗರಣ ಇರಬಹುದು, ಇವತ್ತು ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಅಬಕಾರಿ ಹಗರಣ ಇರಬಹುದು. ಅವನ ರಕ್ಷಣೆ ಮಾಡತಾರೆ ಸಿದ್ದರಾಮಯ್ಯನವರು ಮಹಾ ಸುಳ್ಳುಗಾರ. ಇಲ್ಲಿ ಬಾದಾಮಿಯಲ್ಲಿ ರಾಜಕೀಯ ಭವಿಷ್ಯ ಈ ಜಿಲ್ಲೆಯ ಮತದಾರರಿಗೆ ಋಣಿಯಾಗಿರ್ಬೇಕಾದ ತಿಮ್ಮಾಪುರ ಅವರು ಒಂದು ನೈತಿಕತೆಯನ್ನ ತಿಮ್ಮಾಪುರ ಅವರ ಮೇಲೆ ಹೇರಬೇಕಾಗಿತ್ತು. ತಿಮ್ಮಾಪುರ ಅವರು ಉಪಚುನಾವಣೆ ನಡೆದಾಗೊಮ್ಮೆ ಬಹಳ ಚಂದ ನಾಟಕ ಮಾಡ್ತಾರ. ಬಾಗಲಕೋಟೆ ಉಪಚುನಾವಣೆಗೆ ಬರ್ತಾರ, ಆ 108 ಗಾಡಿ ಒಳಗೆ ಸಿಕ್ಕಾಪುರ ರೊಕ್ಕಾಗಿತ್ತಾರ. ಅಂದ್ರೆ ಯಾಮಾರಿಸುವುದ ತಿಮ್ಮಾಪುರ ಧರ್ಮ. ಕಳೆದ ಬಾದಾಮಿಯಲ್ಲಿ ನಡೆದಂತ ಚುನಾವಣೆ, ಉಣಗುಂದು ಉಪಚುನಾವಣೆ, ಬೇರೆ ಉಪಚುನಾವಣೆಯಲ್ಲಿ ಬಹಳ ಚಂದ ಗೇಮ್ ಆಡ್ತಾನ. ನಮ್ಮ ದಲಿತ ಕಾರ್ಯಕರ್ತರು ಕೂಡ ಆ ತಿಮ್ಮಾಪುರ ಮಸಳೆ ಕಣ್ಣಿಗೆ ಜೋತ್ ಬಿದ್ದು ಸಿಕ್ಕಾಪಟ್ಟೆ ಕ್ಯಾಂಡಿಡೇಟ್ ದುಡ್ಡು ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಇದು ನಮ್ಮ ತಿಮ್ಮಾಪುರ ಮಾಡುವಂತ ನೀಚತನ. ಅದಕ್ಕೋಸ್ಕರ ಈ ಜಿಲ್ಲೆಯ ಒಕ್ಕರಿಸಿದ ದಲಿತರ ಮಂತ್ರಿಯನ್ನ ಒಕ್ಕೂರಿನಿಂದ ನಾವೆಲ್ಲರಿಗೂ ತಿರಸ್ಕಾರ ಮಾಡಬೇಕಾಗಿತ್ತು. ಈ ಸರ್ಕಾರ ಆದಷ್ಟು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ತಮ್ಮ ಮಾನಮರ್ಯಾದೆ ಉಳಿಬೇಕಾಗಿತ್ತಂದ್ರೆ ತಿಮ್ಮಾಪುರನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಯಾಕಂತಂದ್ರೆ ತಿಮ್ಮಾಪುರ ಅವರು ಅತಿ ಕಡುಭ್ರಷ್ಟ
ಇಡೀ ರಾಜ್ಯದ ಸಚಿವ ಸಂಪುಟದ ಅತ್ಯಂತ ಕಡು ಭ್ರಷ್ಟ, ನೋಡಕ್ ಬಹಳ ನಯನಾಜುಕತನ ಅದನ್ನ, ಆದ್ರೆ ನಯನಾಜುಕತನದಲ್ಲಿ ಅತಿ ಹೆಚ್ಚು ಚೋರ್ತನ ಇರ್ತೈತಿ. ಈ ರಾಜಕಾರಣದಲ್ಲಿ ತಿಮ್ಮಾಪುರ ಅಂತ ಕಡು ಭ್ರಷ್ಟನನ್ನ ಈ ಜಿಲ್ಲೆ ಮತ್ತು ರಾಜಕಾರಣ ಸಹಿಸಿಕೊಂಡದೆ ಅತ್ಯಂತ ದುರಂತ. ಅದಕ್ಕೋಸ್ಕರ ಇವತ್ತು ನಮ್ಮ ಹಿಂದಿನ ಹಲವಾರು ಉಸ್ತುವಾರಿ ಸಚಿವರು ಆಗಿ ಹೋಗಿದ್ದಾರೆ. ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಆಗಿದ್ದಾರೆ, ಬೇರೆ ಬೇರೆ ಸಚಿವರು ಕೂಡ ಉಸ್ತುವಾರಿ ಸಚಿವರಾಗಿದ್ದಾರೆ. ನಮ್ಮ ಜಿಲ್ಲೆಗೆ ಎಂತ ಮೆರಗಿತ್ತು, ಎಂತ ಗೌರವ ಇತ್ತು. ಆದ್ರೆ ಇವತ್ತೇನಾಗಿದೆ, ಇವತ್ತು ಇಡೀ ಜಿಲ್ಲೆ ಲಕ್ವ ಹೊಡೆದಂಗಾಗಿ ಜಿಲ್ಲಾಡಳಿತ. ಇವತ್ತು ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವನು ತೆಗೆಯಂಗಿಲ್ಲ. ಯಾಕೆ ತೆಗೆಯಂಗಿಲ್ಲ? ಅವ್ನ ಶೇರ್ ಅವ್ರಿಗೆ ಹೋಗುತ್ತೆ. ಸಿದ್ದರಾಮಯ್ಯಗೆ ಶೇರ್ ಬರೋದ ತಿಮ್ಮಾಪುರ ಅವರಿಂದ. ತಿಮ್ಮಾಪುರ ಅವರ ಸರಾಯಿಯ ಹಣಿಯಲ್ಲಿ ಸಿದ್ದರಾಮಯ್ಯಗೂ ಮುಡ್ತೈತಿ. ಅದಕ್ಕೋಸ್ಕರ ಇವತ್ತು ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಪ್ರಧಾನಮಂತ್ರಿಗಳ ಭೇಟಿ ಇದೆ. ಅಷ್ಟು ಅಭಿವೃದ್ಧಿಯನ್ನ ಎಲ್ಲಾ ರಾಜ್ಯದಲ್ಲಿ ಮಾಡಿದ್ರು ಕೂಡ ಇದೊಂದು ದರಿದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸೇರ್ಕೊಂಡು ಅಭಿವೃದ್ಧಿಯಿಂದ ನಮ್ಮನ್ನ ವಂಚಿತರನ್ನಾಗಿ ಮಾಡ್ತಾ ಇದೆ. ತಮ್ಮ ಜಗಳ, ನಾ ಮುಖ್ಯಮಂತ್ರಿ ಆಗ್ಬೇಕು, ಅವರು ದುಡ್ಡು ಕೊಡಿಸೋದು. ಅವ್ರ ಡಿ.ಕೆ ಅವ್ರ ಹತ್ರ ಅಂತೂ ಸಾಕಷ್ಟು ದುಡ್ಡು ಐತಿ. ಅವ್ರು ಹೆಂಗೆ ದುಡ್ಡು ಮಾಡ್ಯಾರ ಅನ್ನೋದಂತೂ ನಿಮ್ಗೆಲ್ಲರಿಗೂ ಗೊತ್ತದ. ಇವರು ದುಡ್ಡು ಮಾಡೋದು, ಇವರು ಎಲ್ಲರಿಗೆ ಕೊಡೋದು, ಈ ದಂಧ ಚಾಲೂ ಆಗೈತಿ. ಹೈಕಮಾಂಡಿಗೆ ತುಂಬದ ಅದೇನು ಹೈಕಮಾಂಡು, ಏನು ಲೋ ಕಮಾಂಡು. ನಮ್ಮ ಆರ್ ಅಶೋಕ್ ಅವ್ರು ಹೇಳ್ಯಾರ, ದಿಲ್ಲಿಯೊಳಗೆ ಹೈಕಮಾಂಡೇ ಇಲ್ಲ, ಯಾಕಂದ್ರೆ ಸಿದ್ದರಾಮಯ್ಯನವ್ರ ಮಗನ ಹೈಕಮಾಂಡ್ ಆಗಿಬಿಟ್ಟಾನ ಇವತ್ತಿನ ದಿನ. ಅವರು ಹೇಳ್ಯಾರ, ಡಿ.ಕೆ ಶಿವಕುಮಾರ್, ನಾವಲ್ಲ. ಡಿ.ಕೆ ಶಿವಕುಮಾರ್ ಹೇಳ್ಯಾರ, ಯತೀಂದ್ರನ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅಂತ ಹೇಳ್ಯಾರ. ಈ ಸ್ಥಿತಿಗೆ ಇವತ್ತು ರಾಜ್ಯವನ್ನ ಭ್ರಷ್ಟಾಚಾರದ ಒಂದು ಕರ್ಮಕಾಂಡಕ್ಕೆ ರಾಜ್ಯವನ್ನ ತಳ್ಳಿ ಕರ್ನಾಟಕದ ಕರ್ಮ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಇನ್ನೂ ಬಹಳ ಮಾತನಾಡೋರು ಎಲ್ಲ ಹಿರಿಯರು ಮಾತನಾಡಿದ್ದಾರೆ. ಮೊನ್ನೆ ನಡೆದಂತ ವಿಧಾನಸಭೆಯಲ್ಲಿ ಕೋಲಾಹಲನ ಸೃಷ್ಟಿಯಾಯಿತು. ಹಗಲು ರಾತ್ರಿ ಪ್ರತಿಭಟನೆ ನಡೀತು ವಿಧಾನಸೌಧದಲ್ಲಿ. ಹಗಲು ರಾತ್ರಿ ಬಹುಶಃ ವಿಧಾನಸಭೆ ಇತಿಹಾಸದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ಯಾವತ್ತೂ ನಡೆದಿರಲಿಲ್ಲ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಪಕ್ಷದವರು ಹೇಳುವಂಥದ್ದನ್ನು ಕೇಳಿದ್ದೇನೆ. ಇದು ಮನೆಗೆ ಸರಾಯಿ ತಲುಪಿಸುವುದು, ಆನ್ಲೈನ್ ಸರಾಯಿ ತಲುಪಿಸುವುದು, ಇದು ಒಂದು ಕೆಟ್ಟ ಸಂಪ್ರದಾಯ. ಅನೇಕ ಮಹಿಳೆಯರು ಪ್ರತಿ ಹಳ್ಳಿನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಅನೇಕ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಕಮತ್ಗಿ ಇರ್ಬೋದು, ಬೇವೂರವ್ರು ಇರ್ಬೋದು, ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ. ಈ ಅಂಗಡಿಗಳನ್ನು ಬಂದ್ ಮಾಡ್ರಿ ಅಂತ. ಇವ್ರೇನ್ ಮಾಡ್ತಾರೆ, ಹೊಸ ಅಂಗಡಿ ಚಾಲು ಮಾಡಿಸುವಂಥದ್ದು. ಒಂದು ಕಡೆ ರಾಜ್ಯದ ಸಾಲ 7 ಲಕ್ಷ ಕೋಟಿ ಸಾಲ, ಸಿದ್ದರಾಮಯ್ಯನವರ ಕಾಲದಲ್ಲಿ 7 ಲಕ್ಷ ಕೋಟಿ ಸಾಲದ ಭಾರ, ಮತ್ತೊಂದು ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ಈ ಸರಾಯಿ ಗಲಾಟೆ. ಪ್ರತಿಯೊಬ್ಬರು ಕೂಡ ಲೂಟಿ ಹೊಡೆಯೋದಕ್ಕೆ ನಿಂತುಬಿಟ್ಟಾರೆ. ಇಲ್ಲೇ ಮುಖ್ಯಮಂತ್ರಿ ಆದಿಯಾಗಿ ಮೂಡ ಹಗರಣ ನೀವು ಕೇಳಿದ್ರಿ. ಆ ಸೈಟ್ ಹೊಳ್ಳಿ ಕೊಟ್ಟರ ಮೇಲೂ ಕೂಡ, ಸೈಟ್ ಹೊಳ್ಳಿ ಬಂದರೂ ಕೂಡ ಅವರು ಒಂದು ಯಾವುದೋ ಆರ್ಗನೈಸೇಷನ್ ಒಂದು ಇದನ್ನ ಹಿಡ್ಕೊಂಡು ಕ್ಲೀನ್ ಚೀಟ್ ಬಿ ರಿಪೋರ್ಟ್ ಹಾಕ್ಬಿಟ್ರು. ಹಿಂದೆ ಲೋಕಾಯುಕ್ತ ಕಮ್ಜೋರ್ ಮಾಡಿ ACB ತಂದು ACB ಮುಖಾಂತರ ಎಲ್ಲ